ಬೆಳಗಾವಿ ಮೂಲದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ಅನ್ನ ಮಾಡಲಾಗಿದೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಈ ಘಟನೆ ನಡೆದಿರೋದು. ಮೇ 20ರಂದು ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡೋಕೆ ಈ ಯುವತಿ ಹೋಗಿರ್ತಾರೆ. ಸಿನಿಮಾವನ್ನ ನೋಡಿಕೊಂಡು ವಾಪಸ್ ಸ್ನೇಹಿತರ ಫ್ಲಾಟ್ಗೆ ಈ ಯುವತಿ ತೆರಳಿರ್ತಾರೆ. ಈ ವೇಳೆ ಯುವತಿಗೆ ಪಾನೀಯದಲ್ಲಿ ನಿದ್ದೆ ಮಾತ್ರೆಯನ್ನ ಹಾಕಿ ಅತ್ಯಾಚಾರ ಎಸಗಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಬೆಳಗ್ಗೆ ಎದ್ದ ಬಳಿಕ ಅತ್ಯಾಚಾರ ಆಗಿರೋ ಬಗ್ಗೆ ಬೆಳಕಿಗೆ ಬಂದಿದೆ. ಸಾಂಗ್ಲಿಯ ಮಿಶ್ರಾಂಬಾಗ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರನ್ನು ಸಹ ದಾಖಲು ಮಾಡಲಾಗಿದೆ. ಪ್ರಕರಣ ದಾಖಲು ಮಾಡಿಕೊಂಡು ಮೂವರನ್ನ ಪೊಲೀಸರು ಬಂಧಿಸಿದ್ದಾರೆ. ಸೋಲಾಪುರದ ವಿನಯ್ ಪಾಟೀಲ್ ಹಾಗೂ ಪುಣೆಯ ಸರ್ವಜ್ಞ ಗಾಯಕ್ವಾಡ್ 22 ವರ್ಷ ಇವರಿಗೆ, ಸಾಂಗ್ಲಿಯ ತನ್ಮಯ್ 21 ವರ್ಷ ಇವರನ್ನ ಬಂಧನ ಮಾಡಲಾಗಿದೆ. ಸದ್ಯ ಬೆಳಗಾವಿ ಮೂಲದ ವೈದ್ಯಕೀಯ ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಈ ಘಟನೆ ನಡೆದಿರೋದು. ಮೇ 20ನೇ ತಾರೀಕು ಫ್ರೆಂಡ್ಸ್ ಜೊತೆ ಸಿನಿಮಾ ನೋಡೋದಕ್ಕೆ ಅಂತ ಹೋಗಿರ್ತಾರೆ. ಸಿನಿಮಾವನ್ನ ನೋಡಿದ ಬಳಿಕ ಸ್ನೇಹಿತರ ಫ್ಲಾಟ್ಗೆ ಈ ಯುವತಿ ಹೋಗಿರೋದು. ಈ ವೇಳೆ ಯುವತಿಗೆ ಪಾನೀಯದಲ್ಲಿ ನಿದ್ದೆ ಮಾತ್ರೆಯನ್ನ ಹಾಕಿ ಅತ್ಯಾಚಾರವನ್ನ ಎಸಗಿದ್ದಾರೆ ಅನ್ನುವಂತಹ ಪ್ರಕರಣ ಬೆಳಿಗ್ಗೆ ಎದ್ದ ಬಳಿಕ ಆಕೆಗೆ ತಿಳಿಯುತ್ತೆ. ನಂತರ ಸಾಂಗ್ಲಿಯ ವಿಶ್ರಾಂಬಾಗ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರನ್ನು ಸಹ ದಾಖಲು ಮಾಡ್ತಾರೆ. ಇನ್ನು ಪ್ರಕರಣ ದಾಖಲು ಮಾಡಿಕೊಂಡಂತಹ ಪೊಲೀಸರು ಮೂವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ಸೋಲಾಪುರದ 22 ವರ್ಷದ ವಿನಯ್ ಪಾಟೀಲ್ ಹಾಗೂ ಪುಣೆಯ 22 ವರ್ಷದ ಸರ್ವಜ್ಞ ಗಾಯಕ್ವಾಡ ಹಾಗೂ ಸಾಂಗ್ಲಿಯ 21 ವರ್ಷದ ತನ್ಮಯ್ ಪೆಡ್ನೇಕರ್ ಇವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ.